ನಮಸ್ಕಾರ. ಮರಾಠ ಸಾಮ್ರಾಜ್ಯದ ಇತಿಹಾಸದ ಈ ವಿಶ್ಲೇಷಣೆಗೆ ನಿಮ್ಗೆಲ್ಲ ಸ್ವಾಗತ. ಇದೇನು ಕೇವಲ ರಾಜ ಮಹಾರಾಜರ ಕಥೆಯಲ್ಲ, ಬದಲಾಗಿ ಅದ್ಭುತ ಮಿಲಿಟರಿ ತಂತ್ರಗಾರಿಕೆ, ರಕ್ತದಾನ, ಶೌರ್ಯ ಮತ್ತು ಕೊನೆಗೆ ಇಷ್ಟೊಂದು ಬೃಹತ್ ಸಾಮ್ರಾಜ್ಯ ಹೇಗೆ ಛಿದ್ರವಾಯಿತು ಅನ್ನೋದರ ರೋಚಕ ಕಥೆ. ಬನ್ನಿ ಶುರು ಮಾಡೋಣ. ಸುಮಾರು 2 ಶತಮಾನಗಳ ಈ ಇತಿಹಾಸವನ್ನ ನಾವು 6 ಪ್ರಮುಖ ಹಂತಗಳಲ್ಲಿ ನೋಡ್ಬೋದು. ಶಿವಾಜಿ ಮಹಾರಾಜರ ಕಾಲ, ಪೇಶ್ವೆಗಳ ಉದಯ, ಆಡಳಿತ ವ್ಯವಸ್ಥೆ, ಪಾಣಿಪತ್ ದುರಂತ, ಆಂಗ್ಲೋ ಮರಾಠ ಯುದ್ಧಗಳು ಮತ್ತು ಕೊನೆಯದಾಗಿ ಸಾಮ್ರಾಜ್ಯದ ವಿಭಜನೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಹಂತ, ನಮಗೆಲ್ಲರಿಗೂ ಚಿರಪರಿಚಿತವಾದ ಶಿವಾಜಿ ಮಹಾರಾಜರ ಯುಗ. ಮರಾಠರ ಯಶಸ್ಸಿನ ಗುಟ್ಟು ಎಲ್ಲಿದೆ ಗೊತ್ತಾ? ಅದುವೇ ಗನಿಮಿ ಕಾವಾ, ಅಂದ್ರೆ ಅವರದ್ದೇ ಆದ ವಿಶಿಷ್ಟವಾದ ಗೆರಿಲ್ಲಾ ಯುದ್ಧತಂತ್ರ. ಎದುರಾಳಿಗಳ ದೊಡ್ಡ ದೊಡ್ಡ ಸೈನ್ಯಗಳನ್ನ ಮಣಿಸಲು ಅವರು ಸಾಂಪ್ರದಾಯಿಕವಾಗಿ ಮುಖಾಮುಖಿ ಯುದ್ಧ ಮಾಡ್ತಿರ್ಲಿಲ್ಲ. ಬದಲಾಗಿ ಶತ್ರುಗಳಿಗೆ ಅರಿವಾಗುವ ಮುನ್ನವೇ ಮಿಂಚಿನಂತೆ ದಾಳಿ ಮಾಡಿ ಮಾಯವಾಗ್ತಿದ್ಲು. ಇದು ಎದುರಾಳಿಗಳಿಗೆ ಅಕ್ಷರಶಃ ನಿದ್ದಡಿಸುತ್ತಿತ್ತು. ಒಮ್ಮೆ ಈ ಟೈಮ್ಲೈನ್ ಕಡೆ ಗಮನಹರಿಸಿ. 1630ರಲ್ಲಿ ಶಿವನೇರಿಯಲ್ಲಿ ಜನಿಸಿದ ಶಿವಾಜಿ ತಮ್ಮ ಕೇವಲ 16ನೇ ವಯಸ್ಸಿಗೆ ತೋರಣಕೋಟೆಯನ್ನ ವಶಪಡಿಸ್ಕೊಳ್ತಾರೆ. ಅಂದ್ರೆ ಊಹಿಸ್ಕೊಳ್ಳಿ, ಎಷ್ಟು ಅದ್ಭುತ ಅಲ್ವಾ? ಮುಂದೆ 1659ರ ಪ್ರತಾಪ್ಗಢದ ಕದನ ಹಾಗೂ 1674ರಲ್ಲಿ ರಾಯ್ಗಢದಲ್ಲಿ ಅವರ ಛತ್ರಪತಿ ಕಿರೀಟಾಧಾರಣೆ. ಇವೆಲ್ಲವೂ ಇತಿಹಾಸದ ಸುವರ್ಣಪುಟಗಳು. ಇವರ ಮಿಲಿಟರಿ ಕಾರ್ಯಾಚರಣೆಗಳು ಯಾವುದೂ ಥ್ರಿಲ್ಲರ್ ಸಿನಿಮಾಗೂ ಕಮ್ಮಿಯಿರಲಿಲ್ಲ. ಬಿಜಾಪುರದ ಅಫ್ಜಲ್ ಖಾನ್ಗೆ ರಹಸ್ಯವಾಗಿ ಬಚ್ಚಿಟ್ಟಿದ್ದ ವಾಗ್ನಖ ಅಥವಾ ಹುಲಿಯುಗುರಿನಿಂದ ಕೊಟ್ಟ ತಿರುಗೇಟಿರ್ಬೋದು, ಅಥವಾ ಪುಣೆಯಲ್ಲಿ ಔರಂಗಜೇಬನ ಸೋದರಮಾವ ಶಾಯಸ್ತಾ ಖಾನ್ ಮೇಲೆ ಮಾಡಿದ ಆ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು. ಮೈನವಿರೇಳಿಸುತ್ತೆ ಅಲ್ವಾ? 1665ರ ಪುರಂದರ ಒಪ್ಪಂದದಲ್ಲಿ 23 ಕೋಟೆಗಳನ್ನ ಬಿಟ್ಟುಕೊಟ್ರು. 1666ರಲ್ಲಿ ಆಗ್ರಾದ ಸೆರೆಮನೆಯಿಂದ ವೀರಾವೇಶದಿಂದ ಪಾರಾಗಿ ಬಂದ ಕಥೆ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಈಗ 2ನೇ ಅಧ್ಯಾಯಕ್ಕೆ ಬರೋಣ. ಪೇಶ್ವೆಗಳ ಉದಯ. ಛತ್ರಪತಿಗಳ ಯುಗದ ನಂತರ ಪವರ್ ಡೈನಾಮಿಕ್ಸ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಮರಾಠರೊಳಗೆ ಜಗಳ ಹಚ್ಚೋಕೆ ಅಂತಾನೆ ಮೊಘಲ್ರು ಶಂಭೂಜಿ ಮಗ ಶಾಹುವನ್ನ ರಿಲೀಸ್ ಮಾಡ್ತಾರೆ. ಪರಿಸ್ಥಿತಿ ತುಂಬಾನೇ ಕಾಂಪ್ಲೆಕ್ಸ್ ಆಗುತ್ತೆ. ಆದರೆ 1707ರ ಖೇಡ್ ಕದನದಲ್ಲಿ ಬಾಲಾಜಿ ವಿಶ್ವನಾಥ್ ಅವರ ಸಹಾಯದಿಂದ ಶಾಹು ತಾರಾಬಾಯಿಯನ್ನ ಸೋಲಿಸ್ತಾರೆ. ನೋಡಿ, ಇಲ್ಲಿಂದನೇ ಸರ್ವೋಚ್ಚ ಅಧಿಕಾರ ನಿಧಾನವಾಗಿ ಪೇಶ್ವೆಗಳ ಅಂದ್ರೆ ಪ್ರಧಾನಮಂತ್ರಿಗಳ ಕೈಗೆ ಶಿಫ್ಟ್ ಆಗೋಕೆ ಶುರುವಾಗಿದ್ದು. ಬಾಲಾಜಿ ವಿಶ್ವನಾಥ ಅವರ ಮಗ ಬಾಜಿರಾವ್ ಪ್ರಥಮ ಇವರು ಕೇವಲ ಒಬ್ಬ ನಾಯಕನಲ್ಲ, ಬದಲಾಗಿ ಯುದ್ಧಭೂಮಿಯಲ್ಲಿ ಸೋಲೆ ಅರಿಯದ ಅಪ್ರತಿಮ ವೀರ. ಮೊಘಲರನ್ನ ಮಣಿಸಿ ಮರಾಠ ಸಾಮ್ರಾಜ್ಯದ ಗಡಿಯನ್ನ ದೆಹಲಿಯ ಹೆಬ್ಬಾಗಿಲವರೆಗೂ ವಿಸ್ತರಿಸಿದ ಕೀರ್ತಿ ಇವರದ್ದು. ಅಕ್ಷರಶಃ ಎದುರಿಲ್ಲದ ಸಾಮ್ರಾಜ್ಯವದು. ಸರಿ, ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದಾಯ್ತು, ಆದ್ರೆ ಅದನ್ನ ಕಾಪಾಡಿಕೊಳ್ಳೋದು ಹೇಗೆ? ಇಲ್ಲಿ ಬರೋದೇ ನಮ್ಮ 3ನೇ ಅಧ್ಯಾಯ, ವ್ಯವಸ್ಥಿತ ಆಡಳಿತ ಮತ್ತು ತೆರಿಗೆ. ಬರೀ ಕತ್ತಿ ಹಿಡಿದು ಯುದ್ಧ ಮಾಡಿದ್ರೆ ಸಾಮ್ರಾಜ್ಯ ನಡೆಯಲ್ಲ, ಅದಕ್ಕೆ ಭದ್ರವಾದ ಆರ್ಥಿಕ ಬುನಾದಿ ಬೇಕು. ಮರಾಠರ ತೆರಿಗೆ ವ್ಯವಸ್ಥೆಯಲ್ಲಿ ಚೌತ್ ಅನ್ನೋದು ಬಹಳ ಫೇಮಸ್. ಇದು 25% ಭೂಕಂದಾಯ. ಯಾಕೆದನ್ನ ಕಟ್ತಿದ್ರು ಅಂದ್ರೆ ಶತ್ರುಗಳ ದಾಳಿಯಿಂದ ರಕ್ಷಣೆ ಕೊಡ್ತೀವಿ ಅನ್ನೋ ಭರವಸೆಗಾಗಿ. ಜೊತೆಗೆ ಸರ್ದೇಶ್ಮುಖಿ ಅಂತ 10% ಎಕ್ಸ್ಟ್ರಾ ಟ್ಯಾಕ್ಸ್ ಕೂಡ ಇತ್ತು. ಇನ್ನುಳಿದ 65% ಆದಾಯ ತೆರಿಗೆ ಮುಕ್ತವಾಗಿತ್ತು. ಇವರ ಲೆಕ್ಕಾಚಾರ ಎಷ್ಟು ವ್ಯವಸ್ಥಿತವಾಗಿತ್ತು ನೋಡಿ. ಆಡಳಿತದ ಕೇಂದ್ರಬಿಂದು ಹೇಗಿತ್ತು ಅಂದ್ರೆ ಶಿವಾಜಿ ಮಹಾರಾಜರ ಕಾಲದಲ್ಲೇ ರೂಪುಗೊಂಡಿದ್ದ ಅಷ್ಟಪ್ರಧಾನ್ ಅಥವಾ 8 ಮಂತ್ರಿಗಳ ಮಂಡಳಿಯಿತ್ತು. ಪೇಶ್ವೆ ಅಂದ್ರೆ ಪ್ರಧಾನಮಂತ್ರಿ, ಅಮಾತ್ಯ ಅಂದ್ರೆ ಹಣಕಾಸು ಸಚಿವ, ಇವರ ಜೊತೆಗೆ ಮಂತ್ರಿ, ಸಚಿವ, ಸುಮಂತ್, ಸೇನಾಪತಿ, ಪಂಡಿತ್ರಾವ್ ಮತ್ತು ನ್ಯಾಯಾಧೀಶ, ಹೀಗೆ 8 ಜನರ ಒಂದು ಸ್ಟ್ರಾಂಗ್ ಕೋರ್ ಟೀಮ್ ಇತ್ತು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸ್ಪಷ್ಟ ಹಾಗೂ ಪ್ರಮುಖ ಜವಾಬ್ದಾರಿಗಳಿದ್ವು. ಎಲ್ಲವೂ ಸರಿ ಹೋಗ್ತಿದೆ ಅನ್ನೋವಾಗ್ಲೇ ಸಾಮ್ರಾಜ್ಯಕ್ಕೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ. ಅದೇ ನಮ್ಮ 4ನೇ ಅಧ್ಯಾಯ, ಪಾಣಿಪತ್ ದುರಂತ. 1761ರಲ್ಲಿ ನಡೆದ 3ನೇ ಪಾಣಿಪತ್ ಕದನ ಮರಾಠರ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ. ಸದಾಶಿವರಾವ್ ಭಾವು ಮತ್ತು ವಿಶ್ವಾಸರಾವ್ ನೇತೃತ್ವದ ಮರಾಠ ಪಡೆಗಳು ಅಹಮದ್ ಶಾ ಅಬ್ದಾಲಿ ನೇತೃತ್ವದ ಅಫ್ಘಾನ್ ಪಡೆಗಳೊಂದಿಗೆ ಮುಖಾಮುಖಿಯಾಗ್ತವೆ. ಈ ಭೀಕರ ಯುದ್ಧದಲ್ಲಿ ಮರಾಠರಿಗೆ ಬಹುದೊಡ್ಡ ಸೋಲಾಗುತ್ತದೆ. ಈ ಒಂದು ದುರಂತ ಇಡೀ ಸಾಮ್ರಾಜ್ಯದ ಭವಿಷ್ಯವನ್ನೇ ಅಲುಗಾಡಿಸಿಬಿಡ್ತು. ಮುಂದಿನ ಹಂತ, ಆಂಗ್ಲೋ ಮರಾಠ ಯುದ್ಧಗಳು. ಹೊರಗಿನವರಿಗಿಂತ ಒಳಗಿನವರೇ ಹೇಗೆ ಮುಳುವಾದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಪಾಣಿಪತ್ ಸೋಲಿನ ನಂತರ ಮರಾಠರ ಒಳಗೆಯೇ ಬಣಗಳ ಕಿತ್ತಾಟ ಶುರುವಾಯಿತು. ಪೇಶ್ವೆ ಪಟ್ಟದ ಆಸೆಗಾಗಿ ರಘೋಬ ನಾರಾಯಣರಾವ್ನನ್ನೇ ಕೊಲೆ ಮಾಡಿಸ್ತಾನೆ.
ಆದ್ರೆ ನಾನಾ ಫಡ್ನವಿಸ್ ಮತ್ತು ಬಾರಾಭಾಯ್ ಕೌನ್ಸಿಲ್ ರಘೋಬನನ್ನ ಒಪ್ಪಲ್ಲ. ಆಗ ಈ ರಘೋಬ ಏನ್ಮಾಡ್ತಾನೆ ಗೊತ್ತಾ? ನೇರವಾಗಿ ಹೋಗಿ ಬ್ರಿಟಿಷರ ಸಹಾಯ ಕೇಳ್ತಾನೆ. ಈ ಒಂದು ಆಂತರಿಕ ದ್ರೋಹವೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದೊಳಗೆ ನುಗ್ಗಲು ಬಾಗಿಲು ತೆರೆದುಕೊಡ್ತು. ಇಲ್ಲಿಂದ ಶುರುವಾದದ್ದು ನೋಡಿ ಸರಣಿ ಯುದ್ಧಗಳು. 1782ರ ಸಾಲ್ಬಾಯ್ ಒಪ್ಪಂದದಿಂದ ಮೊದಲ ಯುದ್ಧ ಮುಗಿತು. ಆದರೆ 1802ರ ಬಸ್ಸೇನ್ ಒಪ್ಪಂದ ಎರಡನೇ ಯುದ್ಧಕ್ಕೆ ನಾಂದಿ ಹಾಡಿತು. ಅಂತಿಮವಾಗಿ 1818ರ ಮಂದಸೌರ್ ಒಪ್ಪಂದದ ಹೊತ್ತಿಗೆ ಮರಾಠ ಸಾಮ್ರಾಜ್ಯ ಸಂಪೂರ್ಣವಾಗಿ ಕುಸಿದೋಗಿತ್ತು. ಈ 1802ರ ಬಸ್ಸೇನ್ ಒಪ್ಪಂದ ಇದೆಯಲ್ಲ, ಇದು ನಿಜಕ್ಕೂ ಒಂದು ಮಾರಣಾಂತಿಕ ಒಪ್ಪಂದ. ಎರಡನೇ ಬಾಜಿರಾವ್ ಸಬ್ಸಿಡಿಯರಿ ಅಲಯನ್ಸ್ಗೆ ಸಹಿ ಹಾಕ್ತಾರೆ. ಇದರ ಅರ್ಥ ಏನು ಗೊತ್ತಾ? ಬ್ರಿಟಿಷ್ ಸೈನ್ಯವನ್ನ ನಮ್ಮದೇ ರಾಜ್ಯದಲ್ಲಿಟ್ಕೊಳ್ಳಬೇಕು, ಆ ಸೈನ್ಯದ ಖರ್ಚನ್ನ ನಾವೇ ಭರಿಸಬೇಕು ಮತ್ತು ನಮ್ಮ ವಿದೇಶಿ ನೀತಿಗಳೆಲ್ಲ ಬ್ರಿಟಿಷರ ಕಂಟ್ರೋಲ್ನಲ್ಲಿರ್ಬೇಕು. ಇದು ಅಕ್ಷರಶಃ ಮರಾಠರ ಸ್ವಾತಂತ್ರ್ಯವನ್ನ ಬ್ರಿಟಿಷರ ಕಾಲ್ಬುಡದಲ್ಲಿ ಇಟ್ಟಂತಾಯ್ತು. ಈ ಒಪ್ಪಂದದ ಉಸಿರುಗಟ್ಟಿಸುವ ವಾತಾವರಣ ಮರಾಠಿಗರಿಗೆ ನಿಧಾನವಾಗಿ ಅರ್ಥವಾಗೋಕೆ ಶುರುವಾಯಿತು. ಅದರಲ್ಲಿಯೂ ಮರಾಠಿಗರಿಗೆ ಗೆರಿಲ್ಲಾ ಯುದ್ಧದಲ್ಲಿ ಸಹಾಯ ಮಾಡುತ್ತಿದ್ದ ಪೆಂಡಾರಿ ಬುಡಕಟ್ಟು ಮಿತ್ರರ ಮೇಲೆ ಬ್ರಿಟಿಷರು ದಾಳಿ ಮಾಡಿದಾಗ ಮರಾಠರ ತಾಳ್ಮೆ ಮೀರಿತು. ಅದೇ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು. ಆದರೆ ಅಷ್ಟೊತ್ತಿಗಾಂಗ್ಲೇ ಸಾಮ್ರಾಜ್ಯ ತುಂಬಾ ದುರ್ಬಲವಾಗಿತ್ತು. ಇದೇ ನಮ್ಮ ಕೊನೆಯ ಅಧ್ಯಾಯ, ಸಾಮ್ರಾಜ್ಯದ ವಿಭಜನೆ. ಮೂರನೇ ಯುದ್ಧದ ನಂತರ ಏನಾಯ್ತು? ಆ ಪ್ರಬಲ ಮರಾಠ ಸಾಮ್ರಾಜ್ಯ ಸಂಪೂರ್ಣವಾಗಿ ಛಿದ್ರವಾಯಿತು. ಬ್ರಿಟಿಷರು ತಮ್ಮ ಅನುಕೂಲಕ್ಕಾಗಿ ಇಡೀ ಸಾಮ್ರಾಜ್ಯವನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಒಡೆದುಬಿಟ್ರು. ಇಂದೋರ್ನಲ್ಲಿ ಹೋಲ್ಕರ್, ಬರೋಡಾದಲ್ಲಿ ಗಾಯಕ್ವಾಡ್, ನಾಗ್ಪುರ್ನಲ್ಲಿ ಭೋಸ್ಲೆ ಮತ್ತು ಗ್ವಾಲಿಯರ್ನಲ್ಲಿ ಸಿಂಧಿಯಾ ಮನೆತನಗಳು ಬ್ರಿಟಿಷರ ಕಣ್ಗಾವಲಿನಲ್ಲಿ ಆಡಳಿತ ನಡೆಸೋಕೆ ಶುರು ಮಾಡಿದ್ವು. ಒಂದು ಬೃಹತ್ ಶಕ್ತಿ ಹೇಗೆ ಹಂಚಿಹೋಯ್ತು ಅಂತ ನೀವಿಲ್ಲಿ ನೋಡಬಹುದು. ಅಂತಿಮವಾಗಿ ಪುಣೆಯಲ್ಲಿದ್ದ ಆ ಅತ್ಯಂತ ಪ್ರಬಲವಾದ ಪೇಶ್ವೆ ಹುದ್ದೆಯನ್ನೇ ಬ್ರಿಟಿಷರು ರದ್ದುಗೊಳಿಸ್ಬಿಟ್ರು. ಕೊನೆಯ ಪೇಶ್ವೆ ಆಗಿದ್ದ ಎರಡನೇ ಬಾಜಿರಾವ್ ಅವರನ್ನ ಕಾನ್ಪುರದ ಬಿಟೂರ್ಗೆ ಗಡೀಪಾರು ಮಾಡಲಾಯಿತು. ಇದು ಅಧಿಕೃತವಾಗಿ ಮರಾಠ ಸಾಮ್ರಾಜ್ಯದ ಅಂತ್ಯದ ಸಂಕೇತವಾಗಿತ್ತು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಮಗೆಲ್ಲರಿಗೂ ಕಾಡುವ ಒಂದು ಆಳವಾದ ಐತಿಹಾಸಿಕ ಪ್ರಶ್ನೆ ಇದೆ. ಒಂದು ವೇಳೆ ಈ ಆಂತರಿಕ ದ್ರೋಹಗಳು, ಸ್ವಾರ್ಥದ ಕಿತ್ತಾಟಗಳು ಬ್ರಿಟಿಷರ ಹಸ್ತಕ್ಷೇಪಕ್ಕೆ ದಾರಿ ಮಾಡಿಕೊಡದೇ ಇದ್ದಿದ್ರೆ ಭಾರತೀಯ ಉಪಖಂಡದ ಇತಿಹಾಸ ಇಂದು ಹೇಗಿರ್ತಿತ್ತು? ಒಳಗಿನವರೇ ಬೆನ್ನಿಗೆ ಚೂರಿ ಹಾಕಿದಾಗ ಒಂದು ಬೃಹತ್ ಸಾಮ್ರಾಜ್ಯ ಎಂತಹ ಭೀಕರ ಬೆಲೆ ತೆರಬೇಕಾಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಅಲ್ದಾ? ಈ ಇತಿಹಾಸದ ಪಯಣದಲ್ಲಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.